ಬರೀ 95,000 ಆಗುತ್ತೆ ಸರ್. ಇದು ಬಂದು ನಿಮಗೆ ಫೈನಲ್ ಆಗಿ 1,85,000 ಆಗುತ್ತೆ ಸರ್. ನಿಮಗೆ ಫೈನಲ್ ಆಗಿ 1 ಲಕ್ಷ ಕೊಡ್ತಾರೆ ಕಸ್ಟಮರ್. ಫೈನಲ್ ಬಂದು 1,65,000 ಕಸ್ಟಮರ್ ಕೊಡ್ತಾರೆ ಸರ್. ಇದು 1,45,000 ರೂಪಾಯಿ ಕೊಟ್ಬಿಡೋಣ ಸರ್. 2,35,000 ಎಲ್ಲ ಡೀಲಿಂಗ್ ಪ್ರೈಸ್ ಸರ್. 9 ಮಾಡಲು ಬರೀ 1,95,000 ಆಗುತ್ತೆ. 2,25,000 ಕಸ್ಟಮರ್ ಫೈನಲ್ ಕೊಡ್ತಾರೆ ಸರ್. ಕಸ್ಟಮರ್ ಬಂದು ಇದನ್ನ 2 ಲಕ್ಷ ರೂಪಾಯಿ ಕೊಟ್ಬಿಡ್ತಾರೆ. ಫೈನಲ್ ಆಗಿ ನಿಮಗೆ 2,85,000 ಆಗುತ್ತೆ. 2,65,000 ರೂಪಾಯಿ ಆಗುತ್ತೆ ಸರ್. ಗಾಡಿ ಬಂದು ನಿಮಗೆ ಫೈನಲ್ ನಿಮಗೆ 2,35,000 ಕಸ್ಟಮರ್ ಕೊಡ್ತಾರೆ. ಸಿವಿಕ್ 2,45,000 ಆಗುತ್ತೆ. 2018 ಮಾಡಲು. ಓಕೆ. ಈ ಗಾಡಿ ಬಂದು 5 ಲಕ್ಷಕ್ಕೆ ಆಗುತ್ತೆ ಸರ್. ಪೆಟ್ರೋಲ್ ಗಾಡಿ ಫೈನಲ್ ಬಂದು ನಿಮಗೆ 4,65,000 ಆಗುತ್ತೆ. 4,30,000 ಕೊಡ್ತಾರೆ ಸರ್. ಬರೀ 4,99,000 ಆಗುತ್ತೆ. 18 ಮಾಡಲ್ ಫೈನಲ್ ಆಗಿ 1.5 ಲಕ್ಷಕ್ಕೆ ಆಗುತ್ತೆ ಸರ್. ನಿಮಗೆ 5.5 ಲಕ್ಷಕ್ಕೆ ಕೊಡ್ತಾರೆ ಸರ್. ಈ ಗಾಡಿ ಕಸ್ಟಮರ್ ಬಂದು 3,10,000 ಕೊಡ್ತಾರೆ ಸರ್. 2,05,000 ಆಗುತ್ತೆ ಸರ್. ಫೈನಲ್ ಆಗಿ ಬಂದು 5,95,000 ಕೊಡ್ತಾರೆ ಸಿಂಗಲ್ ಓನರ್. ಇದು ನಿಮಗೆ ಫೈನಲ್ ಬಂದು 2,60,000 ಆಗುತ್ತೆ. 6,30,000 ರೂಪಾಯಿ ಆಗುತ್ತೆ ಸರ್. ಸರ್ ಇದು ಬಂದು 5,85,000 ರೂಪಾಯಿ ಆಗುತ್ತೆ ಸರ್. ಸೊ ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಸುನಿಲ್. ನಾನು ಇವತ್ತು ಎಲ್ಲಿ ಬಂದಿದ್ದೆ ಅಂದರೆ ನಿಮಗೆ ನೆಕ್ಸ್ಟ್ ಕಾರ್ಸ್ಗೆ ಯಾರಾದರೂ ಹೋಲ್ಸೇಲ್ ಪ್ರೈಸಲ್ಲಿ ಗಾಡಿಗಳು ಹುಡುಕ್ತಾ ಇದ್ದೀರಾ, ಬನ್ನಿ ಬೇಗ ನೆಕ್ಸ್ಟ್ ಕಾರ್ಸ್ಗೆ. ಈ ಸತಿ ಒಂಥರ ಫಿನಾನ್ಷಿಯಲ್ ಇಯರ್ ಎಂಡ್ ಅಂದ್ಬಿಟ್ಟು ಫುಲ್ ಲೋ ಬಜೆಟಲ್ಲಿ ಗಾಡಿಗಳು ಕೊಡ್ತಾ ಇದ್ದಾರೆ. ಸೊ ನಿಮ್ಮ ಜೊತೆ ಮೂರ್ತಿ ಸರ್ ಇದ್ದಾರೆ, ನಾವು ವೆಲ್ಕಮ್ ಮಾಡ್ಕೊಳ್ಳೋಣ ಸರ್. ನಮಸ್ಕಾರ ಸರ್. ಸರ್ ನಮಸ್ಕಾರ ಸರ್. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ ಸರ್, ಆರಾಮಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ? ನಾನು ಆರಾಮಾಗಿದ್ದೀನಿ ಸರ್. ಸೊ ಇವತ್ತಿನ ಬಜೆಟ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸರ್? ಸರ್ ಇವತ್ತಿನ ಬಜೆಟು 95ರಿಂದ ಸ್ಟಾರ್ಟ್ ಆಗುತ್ತೆ. ಓಕೆ. ಸೊ ಹೈಯೆಸ್ಟ್ ಅಂದರೆ ಎಲ್ಲಿ ಗಂಟೆ ಸಿಗ್ಬೋದು ಸರ್? ಹೈಯೆಸ್ಟ್ ಅಂತಂದರೆ ನಿಮಗೆ 8 ಲಕ್ಷದವರೆಗೂ ಇದಾವೆ ಸರ್. ಓಕೆ. ಸೊ ವಿತಿನ್ 8 ಲಕ್ಷದೊಳಗಡೆ ಬಜೆಟ್ ಹುಡ್ಕೊಬರೋಕೆ ಆರಾಮಾಗಿ ಗಾಡಿಗಳು ಸಿಗುತ್ತೆ. ಸೊ ಆಮೇಲೆ ಕೆಲವರಿಗೆ ಆ 8 ಲಕ್ಷ ಅಥವಾ 5 ಲಕ್ಷ 3 ಲಕ್ಷಗೆಲ್ಲ ಲೋನ್ ನೋಡ್ತಾರೆ ಸರ್, ಏನು ಮಾಡ್ತೀರಾ ಸರ್? ಸರ್ ಖಂಡಿತ 11 ಮಾಡಲ್ ಮೇಲೆ ಎಲ್ಲ ಗಾಡಿಗೂ ಎಲ್ಲ ವೆಹಿಕಲ್ಸ್ಗೂ ನಾವು ಲೋನ್ ಕೊಡಿಸ್ತೀವಿ. ಓಕೆ. ಬಟ್ ಆದರೆ ಸಿವಿಲ್ ಚೆನ್ನಾಗಿದ್ರೆ ಮಾತ್ರ ಲೋನ್ ಆಗುತ್ತೆ. ಓಕೆ. ನಾನು ಎಲ್ಲ ವಿಡಿಯೋದಲ್ಲಿ ಹೇಳಿದಂಗೆ ನಿಮ್ಮ ಸಿಬಿಲ್ ಚೆನ್ನಾಗಿದೆ, ಆಬ್ವಿಯಸ್ ನಿಮಗೆ ಎಲ್ಲ ಥ್ರೂಔಟ್ ಕರ್ನಾಟಕ ಕೂಡ ಲೋನ್ ಆಗುತ್ತೆ. ಸೊ ಸರ್ ಆಮೇಲೆ ನಮ್ಮ ವ್ಯೂಸ್ಗೆ ಎಕ್ಸಾಕ್ಟ್ ಆಗಿ ಒಂದ್ಸತಿ ಲೊಕೇಶನ್ ಸರ್ ನೆಕ್ಸ್ಟ್ ಸರ್ ಇದು ಬಂದು ನಾಗರಬಾವಿ ಸರ್ಕಲಿಂದ ನಮ್ಮೂರ ತಿಂಡಿ ಹೋಟ್ಲು ಸರ್ವಿಸ್ ರೋಡಲ್ಲಿ ಬಂದರೆ ಒಂದು ಪೇಂಟ್ ಅಂಗಡಿ ಸಿಗುತ್ತೆ. ಓಕೆ. ಪೇಂಟ್ ಅಂಗಡಿ ಲೆಫ್ಟ್ ತಗೊಂಡು ಫಸ್ಟ್ ರೈಟ್ ಬಂದರೆ ನಮ್ದು ಯೂನಿಟ್ 1 ಓಕೆ ನೆಕ್ಸ್ಟ್ ಕಾರ್ ಸಿಗುತ್ತೆ. ಓಕೆ. ಕನ್ಫ್ಯೂಸ್ ಆದರೆ ಬೈ ಚಾನ್ಸು ಹಾಯ್ ಅಂತ ಕಳಿಸೋದು ಲೊಕೇಶನ್ ಸೆಂಡ್ ಮಾಡ್ತೀವಿ, ಸೀದಾ ನಮ್ಮ ಶೋರೂಮ್ ಹತ್ರ ಬರ್ಬೋದು. ಓಕೆ. ಇನ್ನೂ ಕನ್ಫ್ಯೂಸ್ ಆದರೆ ತಲೆ ಕೆಡ್ಸ್ಕೊಬೇಡಿ, ಡಿಸ್ಕ್ರಿಪ್ಷನ್ ಕೂಡ ಹಾಕಿರ್ತೀನಿ, ಆರಾಮಾಗಿ ಲೊಕೇಟ್ ಮಾಡ್ಕೊಬರ್ಬೋದು ಸ್ನೇಹಿತರೆ, ತಲೆನೇ ಕೆಡ್ಸ್ಕೊಬೇಡಿ. ಸೊ ಸರ್ ಆಮೇಲೆ ನಮ್ಮ ವ್ಯೂಸ್ಗೆ ಇಂಜಿನ್ ಮತ್ತು ಟ್ರಾನ್ಸ್ಮಿಷನ್ ವ್ಯಾರಂಟಿ ಏನಾದರೂ ಇದೆ ಸರ್? ಸರ್ ಅದು ಸುಮ್ಮನೆ ಪೆಟ್ರೋಲ್ ವೇರಿಯಂಟಿಗೆ ನಮ್ಮಲ್ಲಿ ಎಲ್ಲ ಆಲ್ಮೋಸ್ಟು ಎಲ್ಲ ಗಾಡಿಗಳು ಚೆನ್ನಾಗಿರ್ತವೆ. ಓಕೆ. ನಿಮಗೆ ಡೌಟ್ಸ್ ಇದ್ದರೆ ಅದನ್ನು ಬೇಕಾದ್ರೆ ವ್ಯಾರಂಟಿ ಗ್ಯಾರಂಟಿ ಕೊಡೋಣ. ಅದಕ್ಕೆ 9,500 ರೂಪಾಯಿ ಎಕ್ಸ್ಟ್ರಾ ಆಗುತ್ತೆ. ಓಕೆ. ಅದನ್ನು ಬೇಕಾದ್ರೆ ಖಂಡಿತ. ಓಕೆ. ಎಲ್ಲ ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ ಸ್ನೇಹಿತರೆ, ತಲೆ ಕೆಡ್ಸ್ಕೊಬೇಡಿ. ಸೊ ಸರ್ ಆಮೇಲೆ ಇವಾಗ ಎಲ್ಲ ವೆಹಿಕಲ್ಸ್ ಡೀಟೇಲ್ಸ್ ನೋಡ್ಬೋದಲ್ಲ ಸರ್? ಖಂಡಿತ ಎಲ್ಲ ಡೀಟೇಲ್ಸು ಕೊಟ್ಟಿದ್ದೀವಿ. ಇನ್ನೂ ಒಂದು ಸಾರಿ ತೋರಿಸಿ, ಕೆಲವೊಂದು ಗಾಡಿಗಳನ್ನ ಡೀಟೇಲ್ಸೇ ಕೊಟ್ಟಿಲ್ಲ. ಬನ್ನಿ ಯಾವ್ದು ಬೇಕೋ ಗಾಡಿಗಳು ಅವ್ರವ್ರ ಚಾಯ್ಸು, ಯಾವ ಚಾಯ್ಸ್ ಮಾಡ್ತಾರೆ ಅದಕ್ಕೆಲ್ಲ ಡೀಟೇಲ್ಸ್ ಕೊಡೋಣ. ಇವಾಗ ಏನು ಹೇಳಿರ್ತೀವಿ ಅದೇ ರೇಟಲ್ಲಿ. ಟ್ರಾನ್ಸ್ಫರ್ ಚಾರ್ಜ್ ಮಾತ್ರ ಕೆಲವ್ರು ಏನು ಹೇಳ್ತಾರೆ ಅಂತಂದರೆ, ವಿಡಿಯೋ ನೋಡಿದ್ದೀವಿ ನಾವು ವಿತ್ TO ಹೇಳಿದ್ದೀರಾ ಅಂತ ಹೇಳಿರ್ತಾರೆ. ಖಂಡಿತ ವಿತ್ TO ಯಾವ ಗಾಡಿಗೂ ಹೇಳಿರಲ್ಲ. ಅದು TO ಚಾರ್ಜ್ ಎಕ್ಸ್ಟ್ರಾ ಬರುತ್ತೆ, ಅದು ಖಂಡಿತ ಕೊಡಲೇಬೇಕಾಗುತ್ತೆ. ನಮ್ಮಲ್ಲಿ ಯಾವುದೇ ರೀತಿ ಕಮಿಷನ್ ಬೇಸಿಸು ಕಮಿಷನ್ ಅದು ಯಾವುದೇ ರೀತಿ ಯಾವುದೂ ಇಲ್ಲ ಸರ್. ಓಕೆ. ಏನು ಗಾಡಿ ರೇಟ್ ಹೇಳಿರ್ತೀವೋ ಅದರಲ್ಲೂ ಸರ್ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಅಂದರೆ ಒಂದು 5,000 ರೂಪಾಯಿ ಹೆಚ್ಚು ಕಡಿಮೆ ಮಾಡಿಬಿಟ್ಟು ಕೊಟ್ಬಿಡ್ತೀರಾ ಗಾಡಿ ಕೊಡ್ತೀವಿ. ಓಕೆ. ನೋಡಿ ಎಷ್ಟು ಬೇಗ ಬರ್ತೀರೋ ಅಷ್ಟು ಬೇಗ ಬನ್ನಿ, ಯಾಕಂದರೆ ತುಂಬ ಹೋಲ್ಸೇಲ್ ಪ್ರೈಸಲ್ಲಿ ಕೊಡ್ತಿದ್ದಾರೆ. ಸೊ ಅದಕ್ಕೋಸ್ಕರನೇ ಸೊ ಇವಾಗ ಎಲ್ಲ ವೆಹಿಕಲ್ಸ್ ಡೀಟೇಲ್ಸ್ ನೋಡ್ಬೋದಲ್ಲ ಸರ್? ಖಂಡಿತ. ಓಕೆ. ಸೊ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಎಲ್ಲ ವೆಹಿಕಲ್ಸ್ ಡೀಟೇಲ್ಸ್ ನೋಡೋಣ. ಸೊ ನಮ್ಮ ಮುಂದೆ ಮೊದಲನೇ ಗಾಡಿನೇ ಒಂದು ಫಾರ್ಡ್ ಫಿಯೆಸ್ಟಾ ಇದೆ. ಸೊ ಡೀಟೇಲ್ಸ್ ಸರ್? ಸರ್ 2012-13 ಡೀಸೆಲ್ ಸರ್. ಓಕೆ. ಫಿಯೆಸ್ಟಾ ಕ್ಲಾಸಿಕ್, AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಬರುತ್ತೆ, ಮ್ಯಾಗ್ವಿಲ್ ಬರುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಸ್ಟ್ಯಾನ್ಲಿ ಸೀಟ್ ಕವರ್ ಇದೆ. ಓಕೆ. ನೀಟ್ ಗಾಡಿ, ಡೀಸೆಲ್ ಗಾಡಿ ಇದು. ಇದು ನಿಮಗೆ ಫೈನಲ್ ಬಂದು 2,60,000 ಆಗುತ್ತೆ. 2,60,000ಕ್ಕೆ ಪೆಟ್ರೋಲ್ ಡೀಸೆಲ್ ಸರ್ ಗಾಡಿ? ಡೀಸೆಲ್ ಗಾಡಿ ಸರ್, ಫಿಯೆಸ್ಟಾ ಕ್ಲಾಸಿಕ್ ಸರ್. ಓಕೆ. ಡೀಸೆಲ್ ಗಾಡಿ ತುಂಬಾ ಚೆನ್ನಾಗಿದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ, ಎಕ್ಸ್ಟ್ರಾ ಏನು ಖರ್ಚಿಲ್ಲ, ಜಸ್ಟ್ ಒಂದು ಡೀಸೆಲ್ ಹಾಕೊಂಡು ಓಡಿಸ್ತಾ ಇರಬೇಕು ಗಾಡಿ ಅಷ್ಟೇ. ಸೊ ಹಾಗೆ ನೆಕ್ಸ್ಟ್ ಒಂದು i10 ಇದೆ ಸರ್, ಡೀಟೇಲ್ಸ್ ಸರ್? i10 ಬಂದು 2008 ಮಾಡಲ್ ಸರ್. 2008 ಅಲ್ಲಿ ಮಾಡಿ ಬಂದು ಸಿಂಗಲ್ ಓನರು, 63,000 ಓಡಿದೆ. ಓಕೆ. FC ಇನ್ಶೂರೆನ್ಸ್ ಲ್ಯಾಪ್ಸ್ ಆಗಿದೆ, ಬೇಕಾದ್ರೆ ಮಾಡ್ಕೊಡ್ತೀವಿ. 2,05,000 ಆಗುತ್ತೆ ಸರ್. 2,05,000ಕ್ಕೆ ಒಂದು i10 ಪೆಟ್ರೋಲು ಸ್ಪೋರ್ಟ್ಸ್ ವೇರಿಯಂಟು. ಸೊ ನಮ್ಮ ಮುಂದೆ ಒಂದು ವೋಕ್ಸ್ವ್ಯಾಗನ್ ಪೋಲೋ ಇದೆ, ಡೀಟೇಲ್ಸ್ ಸರ್? ಸರ್ ಪೋಲೋ ಬಂದು 2018-19 ಸರ್. ಪೆಟ್ರೋಲ್ ಗಾಡಿ, ಸೆಕೆಂಡ್ ಓನರು. ಓಕೆ. ಗಾಡಿ ತುಂಬಾ ಚೆನ್ನಾಗಿದೆ. ಈ ಗಾಡಿ ಬಂದು 5,15 ಲಕ್ಷಕ್ಕೆ ಆಗುತ್ತೆ ಸರ್, ಫೈನಲ್ ಅದು. ಓಕೆ. 18-19 ಓಕೆ. 18-19 5,15 ಲಕ್ಷಕ್ಕೆ ನಿಮಗೆ ಒಂದು ವೋಕ್ಸ್ವ್ಯಾಗನ್ ಪೋಲೋ ಪೆಟ್ರೋಲು ಟ್ರೆಂಡ್ ಲೈನ್ ಅಲ್ಲ ಸರ್ ಇದು? ಓಕೆ. ಹಾಗೆ ಒಂದು i20 ಸರ್, 2009 ಮಾಡಲು, 10 ರಿಜಿಸ್ಟರ್ಡ್ ಆಸ್ಟಾ ಇದು. ಓಕೆ. ಗಾಡಿ ತುಂಬಾ ಚೆನ್ನಾಗಿದೆ, AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಬರುತ್ತೆ, ಮ್ಯಾಗ್ ವೀಲ್ ಇದೆ. ಓಕೆ. ಗಾಡಿ ತುಂಬಾ ಚೆನ್ನಾಗಿದೆ. ಇದು ಫೈನಲ್ ಬಂದು ನಿಮಗೆ 2,80,000 ಒಂದು 75,000 ಮಾಡ್ಬೋದು ಸರ್. ಓಕೆ. 2,75,000ಕ್ಕೆ ಫೈನಲ್ ಆಗಿದೆ ಗಾಡಿ. ಸೊ ಈಗ ನಮ್ಮ ಮುಂದೆ ಒಂದು ಆಲ್ಟೋ ಇದೆ, ವೈಟ್ ಕಲರ್, ನೋಡಕ್ ಸಕ್ಕತ್ತಾಗಿದೆ. 2009 ಮಾಡಲ್ ಸರ್, ಆಲ್ಟೋ LXi ಪೆಟ್ರೋಲ್, ಸಿಂಗಲ್ ಓನರ್. ಓಕೆ. ಈ ಗಾಡಿ ಬಂದು ನಿಮಗೆ ಫೈನಲ್ ಆಗಿ 1.5 ಲಕ್ಷಕ್ಕೆ ಆಗುತ್ತೆ ಸರ್. 1.5 ಲಕ್ಷಕ್ಕೆ ಒಂದು ಆಲ್ಟೋ 9 ಮಾಡಲ್. FC ಇನ್ಶೂರೆನ್ಸ್ ಅಲ್ಲ ಸರ್? ಎಲ್ಲ ಇದೆ.
ಓಕೆ ಸೊ ಬ್ರ್ಯಾಂಡ್ ನ್ಯೂ ಟೈರ್ಸ್ ಆಲ್ಮೋಸ್ಟ್ ಲೈಕ್ ಸಕ್ಕತ್ತಾಗಿದೆ ನಿಮಗೆ ಗಾಡಿ ಕೂಡ ಆಲ್ಟೋ ನೋಡ್ತಾರೆ ನೋಡಿ ಚೆನ್ನಾಗಿದೆ ಗಾಡಿ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ನ್ಯಾನೋ ಆಟೋಮೆಟಿಕ್ ಸರ್. ನ್ಯಾನೋ ಆಟೋಮೆಟಿಕ್ 2016 ಮಾಡಲ್. ಓಕೆ ಸಿಂಗಲ್ ಓನರ್ 33,000 ಓಡಿದೆ. ಓಕೆ ಆಟೋಮೆಟಿಕ್ ಗಾಡಿ ಇದು. ಯಾರಾದ್ರೂ ಆಟೋಮೆಟಿಕ್ ಗಾಡಿ ಹುಡುಕ್ತಾ ಇದ್ರೆ ಲೇಡೀಸ್ ಯಾರಾದ್ರೂ ಹುಡುಕ್ತಾ ಇದ್ರೆ ಇದು ನೋಡ್ಬೋದು. 2,25,000 ಕಸ್ಟಮರ್ ಫೈನಲ್ ಕೊಡ್ತಾರೆ ಸರ್. 2.25 ಲಕ್ಷಕ್ಕೆ ನಿಮ್ಮೊಂದು ಟಾಟಾ ನ್ಯಾನೋ 16 ಮಾಡಲ್ ಗಾಡಿ. ಹೌದು. ಸೊ ಆಲ್ಮೋಸ್ಟ್ ಲೈಕ್ 14 ಮಾಡಲ್ 13 ಮಾಡಲ್ ಇಟ್ಕೊಂಡು ಪ್ರೈಸ್ ಮಾಡ್ತಾರೆ, ಬಟ್ 16 ಮಾಡಲ್ ಒಂದು 225 ಆಗುತ್ತೆ. ಓಕೆ ಹಾಗೆ ರೇವಾ ಸರ್, ಇದು ಆಟೋಮೆಟಿಕ್ ಎಲೆಕ್ಟ್ರಿಕ್ ಗಾಡಿ. ಓಕೆ ಇದು ಬಂದು ನಿಮಗೆ ಫೈನಲ್ ಆಗಿ 1 ಲಕ್ಷಕ್ಕೆ ಕೊಡ್ತಾರೆ ಕಸ್ಟಮರ್. 1 ಲಕ್ಷಕ್ಕೆ 2011 ಮಾಡಲು. ಹಾಗೆ 2017 ಮಾಡಲು ಇದು ಎಲೆಕ್ಟ್ರಿಕ್ ಗಾಡಿ. ಇದು ಬಂದು ನಿಮಗೆ ಫೈನಲ್ ಆಗಿ 1,85,000 ಆಗುತ್ತೆ ಸರ್. 17 ಮಾಡಲು 17 ಮಾಡಲು 185 ಆಗುತ್ತೆ. VXI 2020 ಮಾಡಲ್ ಸರ್. ಓಕೆ 2020 ಮಾಡಲ್ ಗಾಡಿ ನಿಮಗೆ. ಸೊ ಸಿಲೇರಿಯೋ ಮ್ಯಾನ್ಯುಯಲ್ ಇದು, ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ವೆಹಿಕಲ್. 4,35,000 ಕಸ್ಟಮರ್ ಕೊಡ್ತಾರೆ ಸರ್. ಕಸ್ಟಮರ್ ಗಾಡಿ ಇದು. ಓಕೆ ಅಂದ್ರೆ 2020 ಮಾಡಲು ನೆಕ್ಸ್ಟ್ ಜಸ್ಟ್ 4,30,000ಕ್ಕೆ ಫೈನಲ್ 35,000 ಕೊಡ್ತಾರೆ. ಓಕೆ ಸೊ ಹಾಗೆ ಒಂದು i10 ಇದೆಲ್ಲ ಸರ್ ರೆಡ್ ಕಲರ್. i10 2010 ಮಾಡಲ್ ಸಿಂಗಲ್ ಓನರ್. ಈ ಗಾಡಿ ಬಂದು 2,35,000 ಕೊಡ್ತಾರೆ ಕಸ್ಟಮರ್. ಓಕೆ 2,35,000ಕ್ಕೆ ನಿಮಗೆ ಒಂದು i10 ಚೆನ್ನಾಗಿದೆ ಗಾಡಿ ಕೂಡ. ಹಾಗೆ ಆಲ್ಟೋ LXi 2009 ಮಾಡಲ್. AC ಪವರ್ ಸ್ಟೇರಿಂಗ್ ಗಾಡಿ ತುಂಬಾನೇ ಚೆನ್ನಾಗಿದೆ. ಓಕೆ ಈ ಗಾಡಿ ಬಂದು ಕಸ್ಟಮರ್ 1,65,000 ಕೊಡ್ತಾರೆ. ಓಕೆ ಸರ್. ಸೊ ಹಾಗೆ ನ್ಯಾನೋ 2018 ಮಾಡಲ್ ಸರ್. 17-18 ಓಕೆ ಎರಾ ಪ್ಲಸ್ ಬರೀ 30,000 ಓಡಿದೆ. ಓಕೆ ಈ ಗಾಡಿ ಬಂದು ಕಸ್ಟಮರ್ ಫೈನಲ್ ಆಗಿ ಬಂದು 2,80,000 ಕೊಡ್ತಾರೆ ಸರ್. 2,80,000. ಓಕೆ 2,80,000ಕ್ಕೆ ಬರೀ 30,000 ಓಡಿರೋ ನ್ಯಾನೋ ಇದು ಇಯಾನ್ ಸರ್. ಓಕೆ ನೋಡಿ ಇಯಾನ್ ಜಸ್ಟ್ 30,000 ಅಷ್ಟೇ ನಿಮಗೆ ಡ್ರಿವನ್ ಆಗಿರೋದು. ಸೊ ಎಷ್ಟು ಬೇಗ ಬರ್ತೀರಾ ಅಷ್ಟು ಬೇಗ ಬನ್ನಿ, ಯಾಕಂದ್ರೆ ವೈಟ್ ಕಲರ್ ಸಖತ್ ಚೆನ್ನಾಗಿದೆ ಗಾಡಿ ಕೂಡ. ಜಸ್ಟ್ 30,000 ಅಷ್ಟೇ ನಿಮಗೆ ಡ್ರಿವನ್ ಆಗಿರೋದು. ಓಕೆ ಸರ್. ಸ್ವಿಫ್ಟ್ 2018 ಮಾಡಲು. ಓಕೆ ಈ ಗಾಡಿ ಬಂದು 5 ಲಕ್ಷಕ್ಕೆ ಆಗುತ್ತೆ ಸರ್ ಪೆಟ್ರೋಲ್ ಗಾಡಿ. ಓಕೆ 5 ಲಕ್ಷಕ್ಕೆ ಪೆಟ್ರೋಲ್ ಗಾಡಿ ನಿಮ್ಗೆ ಆಗುತ್ತೆ. ನಿಮಗೆ AC ಪವರ್ ಸ್ಟೇರಿಂಗು 4 ಪವರ್ ವಿಂಡೋಸು. ಪೆಟ್ರೋಲ್ ಡೀಸೆಲ್ ಸರ್ ಗಾಡಿದು? ಪೆಟ್ರೋಲ್. ಓಕೆ VXI ವೇರಿಯಂಟು. ಸೊ ಯಾರಾದರೂ ಒಂದು ಒಳ್ಳೆ ನೋಡ್ತಿರೋರಿಗೆ 2018 ಮಾಡಲ್ಲ ಸರ್ ಗಾಡಿ. 18 ಮಾಡಲು 5 ಲಕ್ಷಕ್ಕೆ ಸಿಗುತ್ತೆ. ಓಕೆ ಸೊ ಹಾಗೆ ಸಿವಿಕ್ ಸರ್. ಸಿವಿಕ್ 2,45,000 ಆಗುತ್ತಂತೆ. 2006 ಮಾಡಲ್. ಓಕೆ ಸೊ ಆಟೋಮೆಟಿಕ್ ಇದು. ಆಟೋಮೆಟಿಕ್ ವೇರಿಯಂಟು. ಸೊ ಹಾಗೆ ಸ್ವಿಫ್ಟ್ 2015 ಸಿಂಗಲ್ ಓನರ್ ಬಟನ್ ಸ್ಟಾರ್ಟ್ ಸರ್ ಇದು. ಓಕೆ ಪುಷ್ ಬಟನ್ ಸ್ಟಾರ್ಟ್ ZDI ಪ್ಲಸ್ ವೇರಿಯಂಟ್. ಆಪ್ಷನಲ್ ವಿಡಿಯೋ ಆಪ್ಷನಲ್. AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಬರುತ್ತೆ. ಆಮೇಲೆ ಬಟನ್ ಸ್ಟಾರ್ಟ್, ಏರ್ ಬ್ಯಾಗ್ ಬರುತ್ತೆ, ABS ಬರುತ್ತೆ, ಮ್ಯಾಗ್ವಿಲ್ ಬರುತ್ತೆ. ಕಸ್ಟಮರ್ ಫೈನಲ್ ಆಗಿ ಬಂದು 5,95,000 ಕೊಡ್ತಾರೆ ಸಿಂಗಲ್ ಓನರ್. ಓಕೆ 5,95,000ಕ್ಕೆ ZDI ನಿಮಗೆ ಟಾಪ್ ಎಂಡ್ ವೇರಿಯಂಟ್ ವಿತ್ ಪುಷ್ ಬಟನ್ ಸ್ಟಾರ್ಟ್ ಇರೋ ಗಾಡಿ ಒಂದು ಸ್ವಿಫ್ಟ್ ಸಿಗುತ್ತೆ. ಸೊ ಹಾಗೆ ಒಂದು ಇಯಾನ್ ಇದೆ ಸರ್. ಇಯಾನ್ ಬಂದು ಎರಾ ಪ್ಲಸ್ 2014 ಮಾಡಲು. ಸಿಂಗಲ್ ಓನರ್. ತುಂಬಾ ಚೆನ್ನಾಗಿದೆ ಗಾಡಿ. 43,000 ಓಡಿದೆ. ಈ ಗಾಡಿ ಬಂದು ಕಸ್ಟಮರ್ 2.5 ಲಕ್ಷಕ್ಕೆ ಕೊಡ್ತಾರೆ ಸರ್. 2.5 ಲಕ್ಷಕ್ಕೆ 2014 ಮಾಡಲು ಇಯಾನ್ ಎರಾ ಪ್ಲಸ್ ಕಂಡೀಷನ್, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ತುಂಬಾ ನೀಟ್ ಆಗಿದೆ. ಓಕೆ ಪೆಟ್ರೋಲ್ ಅಲ್ಲ ಸರ್ ಇದು? ಹೌದು. ಓಕೆ ಸರ್ ನೆಕ್ಸ್ಟ್ ಸರ್. ಹಾಗೆ ಈಕೋ ಸ್ಪೋರ್ಟ್ಸ್ 2015 ಮಾಡಲ್. ಓಕೆ ಗಾಡಿ ತುಂಬಾನೇ ಚೆನ್ನಾಗಿದೆ. ಡೀಸೆಲ್ ವೇರಿಯಂಟ್. AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಮ್ಯಾಗ್ವಿಲ್ ಬರುತ್ತೆ. ಗಾಡಿ ನೀಟ್ ಆಗಿದೆ. ಈ ಗಾಡಿ ಬಂದು ಫೈನಲ್ ಆಗಿ ಕಸ್ಟಮರ್ ಬಂದು ನಿಮಗೆ 5.5 ಲಕ್ಷಕ್ಕೆ ಕೊಡ್ತಾರೆ ಸರ್. ಓಕೆ 5.5 ಲಕ್ಷಕ್ಕೆ ನಿಮ್ಗೊಂದು ಫಾರ್ಡ್ ಇಕೋ ಸ್ಪೋರ್ಟು ಡೀಸೆಲ್ 2015 ಮಾಡಲ್ ಸರ್. 15 ಮಾಡಲ್ ಗಾಡಿ. ಸಾರಿ 2009 ಮಾಡಲ್ ಸ್ವಿಫ್ಟ್ VXI ಸಿಂಗಲ್ ಓನರ್. AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಇದೆ. ಈ ಗಾಡಿ ಬಂದು ನಿಮಗೆ ಫೈನಲ್ ನಿಮಗೆ 2,35,000 ಕಸ್ಟಮರ್ ಕೊಡ್ತಾರೆ ಸರ್. 2,35,000ಕ್ಕೆ ನಿಮ್ಗೆ ಒಂದು ಸ್ವಿಫ್ಟ್ VXI ಪೆಟ್ರೋಲ್ ವೇರಿಯಂಟು. ಸೊ ಹಾಗೆ ಒಂದು ವೋಕ್ಸ್ವ್ಯಾಗನ್ ಪೋಲೋ ರೆಡ್ ಕಲರ್. ಪೋಲೋ ಐಲೈನ್ ಗಾಡಿ ತುಂಬಾನೇ ಚೆನ್ನಾಗಿದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಈ ಗಾಡಿ ಬಂದು ಕಸ್ಟಮರ್ ಫೈನಲ್ ಆಗಿ ನಿಮಗೆ 4,30,000 ಕೊಡ್ತಾರೆ ಸರ್. 4,30,000ಕ್ಕೆ ನಿಮ್ಗೆ ಒಂದು ವೋಕ್ಸ್ವ್ಯಾಗನ್ ಪೋಲೋ ರೆಡ್ ಕಲರ್. i20 2011 ಮಾಡಲು ಡೀಸೆಲ್ ಗಾಡಿ. ಮ್ಯಾಗ್ನಾ ಇದು. ಈ ಗಾಡಿ ಕಸ್ಟಮರ್ ಬಂದು 3,10,000 ಕೊಡ್ತಾರೆ ಸರ್. ಓಕೆ 3,10,000ಕ್ಕೆ ಒಂದು ಡೀಸೆಲ್ ಗಾಡಿ i20 ಸರ್. 3,10,000 ಆಗುತ್ತೆ. ಓಕೆ ಸರ್. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಆಲ್ಟೋ K10 ಸರ್. ಆಲ್ಟೋ K10 ಬಂದು 2011 ಮಾಡಲ್. ಓಕೆ ಎಕ್ಸಲೆಂಟ್ ಕಂಡೀಷನ್. ಬರೀ 37,000 ಓಡಿದೆ ಗಾಡಿ. ಓಕೆ 2011 ಮಾಡಲ್ ಸಿಂಗಲ್ ಓನರ್. ಗಾಡಿ ಚೆನ್ನಾಗಿದೆ. ಸೊ ಬಾಡಿ ಲೈನ್ ಎಲ್ಲ ಕ್ರೇಜ್ ಆಗಿದೆ. ಫೈನಲ್ ಕಸ್ಟಮರ್ ಬಂದು ಇದನ್ನ 2 ಲಕ್ಷ ರೂಪಾಯಿ ಕೊಟ್ಬಿಡ್ತಾರೆ ಸರ್. 2 ಲಕ್ಷಕ್ಕೆ ಫೈನಲ್ ಆಗುತ್ತೆ. 37,000 ಓಡಿರೋ ಗಾಡಿ ಬರೀ 2 ಲಕ್ಷ ರೂಪಾಯಿ ಆಗುತ್ತೆ ಸರ್. ಓಕೆ ಸರ್ ನೆಕ್ಸ್ಟ್ ಸರ್. ನೆಕ್ಸ್ಟ್ ಡಿಸೈರ್ VXI 14 ಡಿಸೈರ್ VXI. ಓಕೆ 4,25,000 ಫೈನಲ್ ಆಗುತ್ತೆ ಸರ್. ಓಕೆ 4,25,000ಕ್ಕೆ ಫೈನಲ್ ಆಗುತ್ತೆ ನಿಮ್ಗೆ ಒಂದು ಸ್ವಿಫ್ಟ್ ಡಿಸೈರ್ VXI ಪೆಟ್ರೋಲ್ ವೇರಿಯಂಟು. ಸೊ ಟೈರ್ಸ್ ಆಲ್ಮೋಸ್ಟ್ ನಿಮಗೆ 80-90% ಟೈರ್ಸ್ ಇದೆ. ಸೊ ಇಂಟೀರಿಯರ್ ನೋಡಿದ್ರೆ ನಿಮಗೆ AC ಪವರ್ ಸ್ಟೇರಿಂಗು ಪವರ್ ವಿಂಡೋಸು ಎಲ್ಲ ಇದೆ. ಸೊ ಒಳ್ಳೆ ಲೆದರ್ ಸೀಟ್ಸ್ ಕೂಡ ಇದೆ ನಿಮಗೆ ಗಾಡೀಲಿ. ಸೊ 4,25,000ಕ್ಕೆ ಫೈನಲ್ ಆಗುತ್ತೆ ಒಂದು ಸ್ವಿಫ್ಟ್ ಡಿಸೈರು. ಡೀಸೆಲ್ ಪೆಟ್ರೋಲ್ ಸರ್ ಇದು? VXI ಪೆಟ್ರೋಲ್ ವೇರಿಯಂಟು. ಸೊ ನಮ್ಮದು ಒಂದು ಟಾಟಾ ಮಾಂಜಾ ಡೀಟೇಲ್ಸ್ ಸರ್.
ಇದು 2010 ಮಾಡಲು ಪೆಟ್ರೋಲ್ ಗಾಡಿ ಸರ್, ಓಕೆ ಸಿಂಗಲ್ ಓನರ್. ಫೈನಲ್ ಬಂದು 1,65,000 ಕಸ್ಟಮರ್ ಕೊಡ್ತಾರೆ. ಓಕೆ, ಪೆಟ್ರೋಲ್ ವೇರಿಯಂಟ್. ಓಕೆ, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ಸ್ ಎಲ್ಲ ಇದೆ ನಿಮಗೆ ನೋಡ್ತಾ ಇರ್ಬೋದು. ಫ್ಯಾಬ್ರಿಕ್ ಸೀಟ್ಸು. ಸೊ 1,65,000 ಫೈನಲ್ ಆಗುತ್ತೆ ಪೆಟ್ರೋಲ್ ಗಾಡಿ. ಒಂದು ಟಾಟಾ ಮಾಂಜಾ ಪೆಟ್ರೋಲು. ನ್ಯಾನೋ 15 ಮಾಡಲ್ಲು, AC ಪವರ್ ಸ್ಟೇರಿಂಗು, ಸಿಂಗಲ್ ಓನರ್. ಗಾಡಿ ಆಕ್ಸಿಡೆಂಟ್ ಫ್ರೀ ಗಾಡಿ, ಸಿಂಗಲ್ ಓನರ್ ಗಾಡಿ. ಓಕೆ, ತುಂಬಾ ಚೆನ್ನಾಗಿದೆ. ಈ ಗಾಡಿ ಫೈನಲ್ ಆಗಿ ಬಂದು ನಿಮಗೆ ಕಸ್ಟಮರ್ 1,45,000 ಕೊಡ್ತಾರೆ. 1,45,000 ನಿಮ್ಗೆ ಒಂದು 15 ಮಾಡಲು ಒಂದು ಟಾಟಾ ನ್ಯಾನೋ. ಆಮೇಲೆ ಇಯಾನು 2012 ಮಾಡಲ್ಲು, ಓಕೆ, 1 ಲೀಟರ್ ಇಂಜನ್ ಇದು. ಇದ್ರಲ್ಲಿ ABS ಎಲ್ಲ ಬರುತ್ತೆ. ಈ ಗಾಡಿ ಬಂದು ಫೈನಲ್ 2,05,000 ಆಗುತ್ತೆ. ಓಕೆ ಸರ್. ಸೊ i20 ಇದೆ ಸರ್, ಡೀಟೇಲ್ಸ್ ಸರ್. i20 2018 ಮಾಡಲ್ಲು, ಥರ್ಡ್ ಓನರ್ ಸರ್. ಓಕೆ, ಗಾಡಿ ತುಂಬಾನೇ ಚೆನ್ನಾಗಿದೆ. 88,000 ಓಡಿದೆ. ಸ್ಪೋರ್ಟ್ಸ್ ವೇರಿಯಂಟ್. ಬರೀ 4,99,000 ಆಗುತ್ತೆ. 18 ಮಾಡಲ್. ಓಕೆ, 4,99,000 ಒಂದು 18 ಮಾಡಲು ಒಂದು ಥರ್ಡ್ ಓನರ್ ಪೆಟ್ರೋಲ್ ಗಾಡಿ, ಸ್ಪೋರ್ಟ್ಸ್. ಬರೀ 88,000 ಓಡಿದೆ. 4,99,000 ಆಗುತ್ತೆ. ಓಕೆ, ಸೊ ಹಾಗೆ ಒಂದು ಹಾಗೆ ಡಿಸೈರ್ VXI ಪೆಟ್ರೋಲ್ ಮಾಡಲು, 2015 ಮಾಡಲ್ಲು, ಪೆಟ್ರೋಲ್ VXI. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಬರುತ್ತೆ. ಟೈರ್ 80% ಇದೆ. ಗಾಡಿ ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಓಕೆ, ಈ ಗಾಡಿ 79,000 ಓಡಿದೆ. ಶೋರೂಮ್ ಹಿಸ್ಟ್ರಿ ಇದೆ. ಓಕೆ, ಈ ಗಾಡಿ ಫೈನಲ್ ಬಂದು ನಿಮಗೆ 4,65,000 ಆಗುತ್ತೆ. ಓಕೆ, ಸೊ ಹಾಗೆ ಇನ್ನೊಂದು i20 ಇದೆ ಸರ್. i20 43,000 ಓಡಿದೆ. ಸೆಕೆಂಡ್ ಓನರ್, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. i20 ಆಸ್ತಾ ಇದೆ, ಬಟನ್ ಸ್ಟಾರ್ಟ್. ಓಕೆ, ಈ ಗಾಡಿ ಬಂದು ನಿಮಗೆ ಫೈನಲ್ ಆಗಿ ಇದು ಏರ್ ಬ್ಯಾಗ್, ABS, ಮ್ಯಾಗ್ವೀಲ್ ಎಲ್ಲ ಬರುತ್ತೆ. ಒರಿಜಿನಲ್ ಪೇಂಟ್ ಅಲ್ಲಿ ಇದೆ. ಸೆಕೆಂಡ್ ಓನರ್. ಇದು ಫೈನಲ್ ಆಗಿ ನಿಮಗೆ 2,85,000 ಆಗುತ್ತೆ. 2,85,000 ನಿಮಗೆ. ಸೊ ಸಿಲೇರಿಯಾ ಇದೆ ಸರ್, ಡೀಟೇಲ್ಸ್ ಸರ್. 14 ಆಟೋಮೆಟಿಕ್, ಸಿಲ್ವರ್ ಕಲರ್. ಓಕೆ, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಇದೆ. ಗಾಡಿ ಬಂದು ಫೈನಲ್ ಬಂದು 3,5 ಲಕ್ಷಕ್ಕೆ ಆಗುತ್ತೆ ಸರ್. 3,5 ಲಕ್ಷಕ್ಕೆ ನೀವು ಒಂದು ಸೆಲೆರಿಯೋ 2014 ಆಟೋಮೆಟಿಕ್ ಸಿಂಗಲ್. ಓಕೆ, ಆಟೋಮೆಟಿಕ್ 3,5 ಲಕ್ಷಕ್ಕೆ ಸಿಗ್ತಾ ಇದೆ. ಆಟೋಮೆಟಿಕ್ ವೇರಿಯಂಟ್ ಒಂದು ಸಿಲೇರಿಯೋ, ಅದು 14-15 ಮಾಡಲ್ ಗಾಡಿ. ಸೊ ಹಾಗೆ i10 ಸರ್, 9 ಮಾಡಲ್. ಬರೀ 1,95,000 ಆಗುತ್ತೆ. ಓಕೆ, ಬರೀ 1,95,000 ಒಂದು i10 2009 ಮಾಡಲ್. ಓಕೆ, ಹಾಗೆ ಆಲ್ಟೋ K10 ಥರ್ಡ್ ಓನರ್, 2012-13. ಓಕೆ, ಈ ಗಾಡಿ ಬಂದು ನಿಮಗೆ 2 ಲಕ್ಷ ರೂಪಾಯಿಗೆ ಆಗುತ್ತೆ ಸರ್. 2 ಲಕ್ಷಕ್ಕೆ 195ಗೆ ಕೊಟ್ಬಿಡ್ತಾರೆ ಸರ್ ಕಸ್ಟಮರ್. 195ಗೆ ಫೈನಲ್ ಆಗುತ್ತೆ. ತುಂಬಾ ಚೆನ್ನಾಗಿದೆ. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ. ಗಾಡಿ ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಥರ್ಡ್ ಓನರ್ ಒಂದು ಬಿಟ್ರೆ ಮತ್ತೆಲ್ಲ ಚೆನ್ನಾಗಿದೆ. 12-13 1,95,000 ಕಸ್ಟಮರ್ ಕೊಡ್ತಾರೆ. ಓಕೆ, ಸೊ ಹಾಗೆ ನೆಕ್ಸ್ಟ್ ಸರ್. ಹಾಗೆ Fiat Palio ಇದು ಬರೀ 95,000 ಆಗುತ್ತೆ. ಡೀಸೆಲ್ ಗಾಡಿ, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಡೀಸೆಲ್ ಗಾಡಿ. 2009 ಮಾಡಲು, FC ಎಲ್ಲ ಇದೆ. ಬರೀ 95,000 ಆಗುತ್ತೆ. ಜಸ್ಟ್ 95,000 ನಿಮಗೆ ಒಂದು Fiat Palio, ಅದು ಬ್ಯಾಕ್ ಸೈಡ್ ಡಿ4 ವೈಪರ್, ಡೀಸೆಲ್ ವೇರಿಯಂಟ್ ಗಾಡಿ. ಹಾಗೆ ಡೀಸೆಲ್ ಸ್ವಿಫ್ಟ್ 2016 ಮಾಡಲ್ ಸರ್. ಓಕೆ, ಗಾಡಿ ತುಂಬಾನೇ ಚೆನ್ನಾಗಿದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಈ ಗಾಡಿ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಇದೆ. ಗಾಡಿ ತುಂಬಾನೇ ಚೆನ್ನಾಗಿದೆ. ಈ ಗಾಡಿ ಬಂದು ನಿಮಗೆ 16ನೇ ಮಾಡಲು, ಬರೀ 5,10,000 ಆಗುತ್ತೆ. 16ನೇ ಮಾಡಲು ನಿಮ್ಗೆ 5,10,000 ಆಗ್ತಾ ಇದೆ ಸ್ವಿಫ್ಟ್. ಸೊ ಹಾಗೆ ನೆಕ್ಸ್ಟ್ ಒಂದು ಫೋರ್ಡ್ ಫಿಗೋ ಪೆಟ್ರೋಲ್ ಸರ್. ಈ ಗಾಡಿ ಬಂದು ನಿಮಗೆ 1,55,000 ಆಗುತ್ತೆ. ಓಕೆ, ಯಾವ ಇಯರ್ ಮಾಡಲ್ ಸರ್ ಇದು ಗಾಡಿ? 2010 ಮಾಡಲು. ಓಕೆ, ಬರೀ 1,55,000 ಆಗುತ್ತೆ. ಓಕೆ ಸರ್, ಸೂಪರ್. ಹಾಗೆ i20 ಇದು 2,45,000 ಆಗುತ್ತೆ ಸರ್. 11 ಮಾಡಲು ಡೀಸೆಲ್ ಗಾಡಿ. ಓಕೆ, 11 ಮಾಡಲ್ ಗಾಡಿ 2,35,000. ಹೌದು. ಹಾಗೆ ರಿಡ್ಸ್ 2010-11 LXI ಇದು. ಓಕೆ, ಇದು 2,80,000 ಆಗುತ್ತೆ. ಸಿಂಗಲ್ ಓನರ್, ಪೆಟ್ರೋಲ್ ಗಾಡಿ. ಪೆಟ್ರೋಲ್ ಗಾಡಿ VXI ವೇರಿಯಂಟ್. ಹೌದು, ಸೊ ಚೆನ್ನಾಗಿದೆ ಗಾಡಿ ಕೂಡ. ನೋಡ್ತಾರೆ ಬಾಡಿ ಲೈನ್ ಎಲ್ಲ ಹಾಗೆ ಚೆನ್ನಾಗಿದೆ. ಇದು ZXI ರಿಡ್ಸ್ ಪೆಟ್ರೋಲ್. ಅದು ಇದು 10 ಮಾಡಲ್, ಥರ್ಡ್ ಓನರ್ ಗಾಡಿ ಇದು. ಓಕೆ, ಇದು 2,95,000 ಆಗುತ್ತೆ ಸರ್. 2,95,000 ನಿಮಗೆ ಒಂದು ಇನ್ನೊಂದು ರಿಡ್ಜ್ ಇದೆ, ಮರೂನ್ ಕಲರ್. ZXI ಇದು ಏರ್ ಬ್ಯಾಗ್, ABS, ಮ್ಯಾಗ್ವೀಲ್ ಎಲ್ಲ ಬರುತ್ತೆ. ಓಕೆ, ಸೊ ಹಾಗೆ ಇನ್ನೊಂದು ರಿಡ್ಸ್ 2010 ಮಾಡಲ್. ಓಕೆ, ಇದು 2,70,000 ಆಗುತ್ತೆ. ಅದೇ ಸಿಂಗಲ್ ಓನರ್, ಸಿಂಗಲ್ ಓನರ್ ವೆಹಿಕಲ್. 2,63,000 ಓಡಿದೆ. ಹಾಗೆ ಸಿಯಾಜ್ ಡೀಟೇಲ್ಸ್. ಸಿಯಾಜ್ 2015 ಮಾಡಲ್, ಥರ್ಡ್ ಓನರ್ ಸರ್. ಇದು ಬರೀ 4,25,000 ಆಗುತ್ತೆ. VXI ಪ್ಲಸ್ ಪೆಟ್ರೋಲ್. ಓಕೆ, VXI ಪ್ಲಸ್. ಯಾರಾದ್ರೆ ಮಾಡಿಫೈ ಮಾಡಿ ಗಾಡಿ ಹುಡುಕ್ತಾರಲ್ಲ ಅವ್ರಿಗಾದ್ರೆ ಆಗುತ್ತೆ. ಮ್ಯಾಗ್ವೀಲ್ ಗಾಡಿ ತುಂಬಾನೇ ಚೆನ್ನಾಗಿದೆ. ಆಫ್ಟರ್ ಮಾರ್ಕೆಟ್ ಮ್ಯಾಗ್ವೀಲ್ ಮತ್ತೆ ರೂಫ್ ಟಾಪಿಂಗ್ ಎಲ್ಲ ಬ್ಲಾಕ್ ಮಾಡಿಸಿದ್ರೆ ನೋಡಕ್ ಸಕ್ಕತ್ತಾಗಿದೆ. 2010 ಮಾಡಲ್ i10 ಇದು 2,35,000 ಆಗುತ್ತೆ. 2,35,000 ಒಂದು i10 ಪೆಟ್ರೋಲ್ ಮ್ಯಾಗ್ನಾ ವೇರಿಯಂಟ್. ಸೊ ಹಾಗೆ ನೆಕ್ಸ್ಟ್ ಒಂದು 7 ಸ್ಯಾಂಟ್ರೋ. ಇದು 1,65,000 ಆಗುತ್ತೆ. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ. ಮಾಡಲ್ ಸರ್ 2007 ಮಾಡಲ್. 2007 ಮಾಡಲು 1,75,000. 65,000. ಸರಿ, 65,000 ಫೈನಲ್ ಆಗುತ್ತೆ. ಸೊ ಎಷ್ಟು ಬೇಗ ಬರ್ತೀರಾ ಅಷ್ಟು ಬೇಗ ಸಿಗುತ್ತೆ ಗಾಡಿ ಕೂಡ. ಗಾಡಿ ತುಂಬಾ ಚೆನ್ನಾಗಿದೆ. ಸೊ ಒಂದು ವ್ಯಾಗನರ್ ಇದೆ ಸರ್, ಡೀಟೇಲ್ಸ್ ಸರ್. ವ್ಯಾಗನರ್ ಬಂದು 2005 ಮಾಡಲ್ ಸರ್. ಓಕೆ, ಬರೀ 95,000 ಆಗುತ್ತೆ. ಇದು ಬರೀ 95,000 ನೀವು ಒಂದು ಇನ್ಶೂರೆನ್ಸ್ ಲ್ಯಾಪ್ಸ್ ಆಗಿದೆ. ಕಸ್ಟಮರ್ 95,000 ಕೊಟ್ಬಿಡ್ತಾರೆ. ಓಕೆ ಸರ್. ಹಾಗೆ ಸ್ಯಾಂಟ್ರೋ 2009 GL ಸರ್. ಬನ್ನಿ. 2009 GL. 2009 GL. ಓಕೆ, ಈ ಗಾಡಿ ಫೈನಲ್ ಆಗಿ ಬಂದು ನಿಮಗೆ 1,70,000 ಕಸ್ಟಮರ್ ಕೊಟ್ಬಿಡ್ತಾರೆ. ಓಕೆ, ಆಫ್ಟರ್ ಮಾರ್ಕೆಟ್ ಅಲಾಯ್ಸ್ ಎಲ್ಲ ಇದೆ. ಗಾಡಿ ತುಂಬಾ ಚೆನ್ನಾಗಿದೆ. GL
ಓಕೆ ಆಲ್ಟೋ 800 2013 ಮಾಡಲು ಓಕೆ ಥರ್ಡ್ ಓನರ್ ಇದು ಗಾಡಿ ಚೆನ್ನಾಗಿದೆ ಇದು ಬರೀ 1,90,000 ಆಗುತ್ತೆ ಗಾಡಿ 1,90,000 1,90,000 AC ಪವರ್ ಸ್ಟೇರಿಂಗ್ ಇರೋ ಗಾಡಿ ಆಲ್ಟೋ 800 13 ಮಾಡಲು ಥರ್ಡ್ ಓನರ್ ಓಕೆ ಆಮೇಲೆ ವ್ಯಾನ್ 2016 ಮಾಡಲ್ ಬರೀ 2,55,000 ಆಗುತ್ತೆ ಬರೀ 2,55,000 ವ್ಯಾನ್ ಹಾಗೆ ಕ್ವಿಡ್ 2016 ಮಾಡಲ್ ಈ ಗಾಡಿ ಬಂದು 2,35,000 ಆಗುತ್ತೆ ಸಿಂಗಲ್ ಓನರ್ ಓಕೆ 16 ಸಿಂಗಲ್ ಓನರ್ ವೆಹಿಕಲ್ 2,35,000 ಎಲ್ಲ ಡೀಲಿಂಗ್ ಪ್ರೈಸ್ ಸರ್ ಓಕೆ ಎಲ್ಲ ಹೋಲ್ಸೇಲ್ ಪ್ರೈಸ್ ಅಲ್ಲಿ ಮಾರ್ಚ್ ಅಲ್ವಾ ಓಕೆ ಆಮೇಲೆ ಆಲ್ಟೋ K10 12 ಮಾಡಲ್ ಸರ್ ಗಾಡಿ 73,000 ಓಡಿದೆ ಸಿಂಗಲ್ ಓನರ್ ಇದು 2 ಲಕ್ಷ ರೂಪಾಯಿಗೆ ಆಗುತ್ತೆ ಸರ್ ಬರೀ 2 ಲಕ್ಷಕ್ಕೆ ನಿಮ್ಗೆ ಒಂದು ಆಲ್ಟೋ K10 VXI ಚಾಲೆಂಜ್ ಮಾಡ್ತೀವಿ ಪ್ರೈಸ್ ಎಲ್ಲೂ ಗಾಡಿ ಸಿಗಲ್ಲ ಓಕೆ ಕೊಟ್ಟಿರೋ ಪ್ರೈಸ್ ಎಲ್ಲೂ ಸಿಗಲ್ಲ ಬಿಡಿ ನಿಮಗೆ ಖಂಡಿತ ಸರ್ ಹುಡುಕಿದ್ರೆ ನಾನೇ ಯೋಚನೆ ಮಾಡಿದ್ರೆ ಕರ್ನಾಟಕದಲ್ಲಿ ಟಾರ್ಚ್ ಹಾಕಿ ಹುಡುಕಿದ್ರು ಸಿಗಲ್ಲ ಟಾರ್ಚ್ ಹಳೆ ಲ್ಯಾಂಪ್ ಹಿಡ್ಕೊಂಡು ಹುಡುಕಿದ್ರು ಸಿಗಲ್ಲ ನಾನು ಹುಡುಕ್ತಾ ಇದ್ದೀನಿ ಎಲ್ಲರೂ ಒಂದು ಗಾಡಿ ಆದ್ರೂ ಪ್ರೈಸ್ ಜಾಸ್ತಿ ಹೇಳ್ತಾರೆ ಅಂತ ಬಟ್ ಮಾರ್ಚ್ ಸೇಲ್ ಆಗ್ಲಿ ಗೊತ್ತಾಯ್ತಾ ಈ ಹೊರಗಡೆ ಕಸ್ಟಮರ್ ಬರೋದು ಕಡಿಮೆ ಎಲೆಕ್ಷನ್ ಡಿಕ್ಲೇರ್ ಆಗಿದೆ ಅಮೌಂಟ್ ಕ್ಯಾರಿ ಮಾಡೋಕ್ಕಾಗಲ್ಲ ಎಲ್ಲ ಕಷ್ಟ ಇರುತ್ತೆ ನಾವು ಬಿಸ್ನೆಸ್ ಮಾಡ್ಬೇಕಂದ್ರೆ ನಾವು ತೂಗಾಳ್ತಕ್ಕೆ ಬರ್ಬೇಕಲ್ಲ ಸರ್ ಹೆಚ್ಚು ಕಡಿಮೆ ಕೊಡ್ಲೇಬೇಕಾಗತ್ತೆ ನಾವು ಅದೇ ರೇಟ್ ಅಂತ ಪಟ್ಟಿ ಹಿಡಿಯೋಕ್ಕೂ ಆಗಲ್ಲ ಹೌದು ಸರ್ ಸೊ ಎಷ್ಟು ಬೇಗ ಬರ್ತದೆ ಅಷ್ಟು ಬೇಗ ಸಿಗುತ್ತೆ ಯಾಕಂದ್ರೆ ಎಲ್ಲ ಕಡಿಮೆ ಇದೆ ರೇಟ್ ಬನ್ನಿ ಎಲ್ಲ ಬನ್ನಿ ಗಾಡಿ ನೋಡಿ ಆಮೇಲೆ ಆರಾಮಾಗಿ ಒಂದು ಒಳ್ಳೆ ಪ್ರೈಸ್ ಅಲ್ಲಿ ತಗೊಂಡೋಗ್ತೀರಾ ಅದನ್ನಂತ ಹೇಳ್ತೀನಿ 100%. ಒಳ್ಳೆ ಗಾಡಿಗಳಿದೆ ಎಲ್ಲ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಇದೆ ಒಳ್ಳೊಳ್ಳೆ ಗಾಡಿಗಳಿದೆ ಬಂದು ನೋಡಿ ರೇಟಲ್ಲೂ ಹೆಚ್ಚು ಕಡಿಮೆ ಆಗತ್ತೆ ಒಂದು ಸ್ವಲ್ಪ ತೀರಾ ಏನೋ ನಿರೀಕ್ಷೆ ಇಟ್ಕೊಂಬೇಡಿ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗತ್ತೆ ಬಂದು ನೋಡಿ ಗಾಡಿ ಚೆನ್ನಾಗಿದ್ದಾವೆ ಸೊ ಈಗ ಮುಂದೆ ಒಂದು ಸ್ವಿಫ್ಟ್ ಡಿಸೈರ್ ಹೇಳಿ ಸರ್ ಡೀಟೇಲ್ಸು ಸರ್ ಇದು ದುಡಿಯೋ ಅಂತ ಗಾಡಿ ಎಲ್ಲ ಬೋರ್ಡು 2018 ಮಾಡಲು ಸಿಂಗಲ್ ಓನರ್ ಗಾಡಿ ತುಂಬ ಚೆನ್ನಾಗಿದೆ ಓಕೆ ಪ್ರೈಸ್ ಏನಾಗುತ್ತೆ ಸರ್ ಎಲ್ಲ ಬೋರ್ಡು ಅಂದ್ರೆ ನಿಮಗೆ ಗೊತ್ತಿದೆಯಲ್ಲ ಸಣ್ಣ ಪುಟ್ಟ ಕೆಲಸ ಇದ್ದೇ ಇರ್ತದೆ ಮಾಡಿಸ್ಕೋಬೇಕು ಓಕೆ ಸರ್ ಇದು ಬಂದು 3,90,000 ರೂಪಾಯಿ ಕೊಟ್ಬಿಡೋಣ ಸರ್ ಓಕೆ 3,90,000ಕ್ಕೆ ಒಂದು ಸ್ವಿಫ್ಟ್ ಡಿಸೈರ್ ಇನ್ನೊಂದು 5,000 ರೂಪಾಯಿ ಕಡಿಮೆ ಮಾಡಿ ನಾವು ದುಡಿಯೋ ಅಂತವ್ರು ದುಡಿಬೇಕು ಇದರಲ್ಲೇ ಜೀವನ ಮಾಡಬೇಕು ಅನ್ನೋರು ಇದ್ರೆ ಇನ್ನೊಂದು 5,000 ಕಮ್ಮಿ ಮಾಡೋಣ ಸರ್ ಓಕೆ ಸೊ ಹಾಗೆ ನೆಕ್ಸ್ಟ್ ಒಂದು ಬಲೇನೋ ಇದೆ ಸರ್ ವೈಟ್ ಕಲರು ಸರ್ ಇದು ಬಂದು 18-19 ಸೆಕೆಂಡ್ ಓನರು ಓಕೆ ಓಡಿರೋದು ಬರೀ 27,000 ಓಕೆ ಆಲ್ಫಾ ಟಾಪ್ ಅಂಡು ಪೆಟ್ರೋಲ್ ವೇರಿಯಂಟು AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಮ್ಯಾಗ್ ವೀಲ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ ಓಕೆ ಬ್ಯಾಕ್ ಫೈಫರ್ ಡಿಫಾಗರ್ ಎಲ್ಲ ಬರುತ್ತೆ ಗಾಡಿ ತುಂಬಾ ಚೆನ್ನಾಗಿದೆ ಪೆಟ್ರೋಲ್ ವೇರಿಯಂಟು ಸರ್ ಇದು ಬಂದು 6,30,000 ರೂಪಾಯಿಗೆ ಆಗುತ್ತೆ ಸರ್ ಓಕೆ 6,30,000 6,30,000 ರೂಪಾಯಿಗೆ ಆಗುತ್ತೆ ಬಲೇನೋ ಟಾಪ್ ಎಂಡ್ ವೇರಿಯಂಟು ನಿಮಗೆ ಆಲ್ಫಾ ಟಾಪ್ ಎಂಡು ಸೊ ಹಾಗೆ ಇನ್ನೊಂದು ಬಲೇನೋ ಇದೆ ಬ್ಲೂ ಕಲರ್ ಡೀಟೇಲ್ಸ್ ಸರ್ ಸರ್ ಇದು ಬಂದು 16 ಮಾಡಲು ಸಿಂಗಲ್ ಓನರ್ ಗಾಡಿ ಇದು ಕೂಡ ಆಲ್ಫಾ ಟಾಪ್ ಎಂಡೇನೆ ಪೆಟ್ರೋಲ್ ವೇರಿಯಂಟು ಇದು ಕೂಡ ಗಾಡಿ ತುಂಬಾನೇ ಚೆನ್ನಾಗಿದೆ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಓಕೆ AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಮ್ಯಾಗ್ ವೀಲ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ ಸರ್ ಇದು ಬಂದು 5,85,000 ರೂಪಾಯಿಗೆ ಆಗುತ್ತೆ ಸರ್ 5,85,000ಕ್ಕೆ ನಿಮ್ಗೆ ಒಂದು ಬಲೇನೋ ಪೆಟ್ರೋಲ್ ಅಲ್ಲ ಸರ್ ಇದನ್ನು ಪೆಟ್ರೋಲ್ ವೇರಿಯಂಟ್ ಇದು ಸೇಮ್ ಓಕೆ ನೆಕ್ಸ್ಟ್ ಸರ್ ಸರ್ ಇದು ಬಂದು ಸ್ಯಾಂಟ್ರೋ ಒಂದಿದೆ ನೋಡಿ 2007 ಮಾಡಲು ಸಿಂಗಲ್ ಓನರ್ ಗಾಡಿ ಓಕೆ 7 ಮಾಡಲು ಸಿಂಗಲ್ ಓನರ್ FC ಇನ್ಶೂರೆನ್ಸ್ ಎಲ್ಲ ಏನಿಲ್ಲ ಓಕೆ ಆಸ್ ಇಟ್ ಈಸ್ ಕಂಡೀಷನ್ ಅಲ್ಲಿ 1,40,000 ರೂಪಾಯಿಗೆ ಆಗುತ್ತೆ ಸರ್ ಗಾಡಿ ತುಂಬಾ ಚೆನ್ನಾಗಿದೆ ಓಕೆ 1,40,000ಕ್ಕೆ ನಿಮ್ಗೆ ಒಂದು ಸ್ಯಾಂಟ್ರೋ ಸಿಗುತ್ತೆ ಸೊ ಹಾಗೆ ಇದು i10 ಗ್ರ್ಯಾಂಡ್ ಮಾಡಲು ಬಂದು 2014 ಮಾಡಲು ಸಿಂಗಲ್ ಓನರ್ ಗಾಡಿ ತುಂಬಾ ಚೆನ್ನಾಗಿದೆ AC ಪವರ್ ಸ್ಟೇರಿಂಗ್ 4 ಪವರ್ ವಿಂಡೋ ಬರುತ್ತೆ ಓಕೆ i10 ಗ್ರ್ಯಾಂಡ್ ಅಲ್ಲಿ ಮ್ಯಾಗ್ನಾ ಓಕೆ ಗಾಡಿ ತುಂಬಾ ಚೆನ್ನಾಗಿದೆ ಸರ್ ಪ್ರೈಸ್ ಇದು ಏನಾಗುತ್ತೆ ಬಂದು 3,40,000 ರೂಪಾಯಿಗೆ ಆಗುತ್ತೆ ಸರ್ ಓಕೆ ಸೊ ಆಲ್ಟೋ ಸರ್ ಇದು ಆಲ್ಟೋ K10 10 ಮಾಡಲು ಥರ್ಡ್ ಓನರು VXI ಓಕೆ ಸರ್ ಇದು ಬಂದು 1,55,000 ರೂಪಾಯಿಗೆ ಆಗುತ್ತೆ ಸರ್ ಓಕೆ ಸೊ ಹಾಗೆ ಲಾಡ್ಜಿ ಒಂದಿದೆ ಸರ್ ಲಾಡ್ಜಿ 15 ಮಾಡಲು ಸಿಂಗಲ್ ಓನರು 110 PS ಟಾಪ್ ಅಂಡ್ ಮಾಡಲು ಓಕೆ AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಮ್ಯಾಗ್ ವೀಲ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ ರೂಫ್ AC ಬರುತ್ತೆ ಗಾಡಿ ತುಂಬಾ ಚೆನ್ನಾಗಿದೆ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಸರ್ ಇದು ಬಂದು ಒಂದು 5,35,000 ರೂಪಾಯಿ ಕೊಟ್ಬಿಡೋಣ ಸರ್ 5,35,000ಕ್ಕೆ ಒಂದು 5,35,000 ರೂಪಾಯಿಗೆ ಆಗುತ್ತೆ ಸರ್ 7 ಸೀಟರ್ ವೆಹಿಕಲ್ ಸ್ಕಾರ್ಪಿಯೋ ಯಾರಾದರೂ ಲೋ ಬಜೆಟಲ್ಲಿ ಹುಡುಕ್ತಾ ಇದ್ರೆ ನೋಡಿ ಸರ್ ಒಂದು ಸ್ಕಾರ್ಪಿಯೋ ಇದೆ 2002 ಮಾಡಲು FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಗಾಡಿ ತುಂಬಾ ಚೆನ್ನಾಗಿದೆ ಸರ್ ಇದು 1,45,000 ರೂಪಾಯಿ ಕೊಟ್ಬಿಡೋಣ ಸರ್ ಓಕೆ ಸೊ ಹಾಗೆ ಎರ್ಟಿಗಾ ಇದೆ ಸರ್ ಎರ್ಟಿಗಾ ಬಂದು 15 ಮಾಡಲು ಸಿಂಗಲ್ ಓನರ್ ಗಾಡಿ VDI ಓಕೆ ಗಾಡಿ ತುಂಬಾ ಚೆನ್ನಾಗಿದೆ ಇದು ಕೂಡ 7 ಸೀಟರ್ ವೆಹಿಕಲ್ ಸರ್ ಇದು ಬಂದು 6,50,000 ರೂಪಾಯಿಗೆ ಆಗುತ್ತೆ ಸರ್ ಓಕೆ 15 ಮಾಡಲು 6,50,000 ಆಗುತ್ತೆ 6,50,000 ರೂಪಾಯಿಗೆ ಆಗುತ್ತೆ ಸರ್ ಕ್ವಿಡ್ 15 ಮಾಡಲು ಸಿಂಗಲ್ ಓನರ್ ಗಾಡಿ RXT AC ಪವರ್ ಸ್ಟೇರಿಂಗ್ 2 ಪವರ್ ವಿಂಡೋ ಬರುತ್ತೆ ಗಾಡಿ ತುಂಬಾ ಚೆನ್ನಾಗಿದೆ ಯಾಕಂದ್ರೆ ನಾವು ಧೂಳು ಕುಂತಿರೋದ್ರಿಂದ ಹಂಗೆ ಕಾಣಿಸುತ್ತೆ ಕೊಡ್ಬೇಕಂದ್ರೆ ನೀಟಾಗಿ ವಾಶ್ ಮಾಡ್ಕೊಡೋಣ ಗಾಡಿ ತುಂಬಾ ಚೆನ್ನಾಗಿದೆ ಸಿಂಗಲ್ ಓನರ್ ಗಾಡಿ ಸರ್ ಇದು ಬಂದು 2,65,000 ರೂಪಾಯಿಗೆ ಆಗುತ್ತೆ ಸರ್ ಓಕೆ ಸೊ ಹಾಗೆ ಸ್ವಿಫ್ಟ್ ಸರ್ ಶಿಫ್ಟ್ ಡಿಸೈರು 13 ಮಾಡಲು ಸೆಕೆಂಡ್ ಓನರ್ ಗಾಡಿ VDI ಡೀಸೆಲ್ ಗಾಡಿ ಓಕೆ ಕೆಲವರು ಡೀಸೆಲ್ ವೇರಿಯಂಟ್ ತುಂಬಾ ಜನ ಕೇಳ್ತಾರೆ ಹೌದು ಸರ್ ಇದು ಬಂದು 4,55,000 ರೂಪಾಯಿ ಕೊಟ್ಬಿಡೋಣ ಸರ್ ಓಕೆ ಸೊ ನೆಕ್ಸ್ಟ್
ನೆಕ್ಸ್ಟ್ ಆಲ್ಟೋ ತಗೊಳ್ಳಿ ಸರ್. ಆಲ್ಟೋ ಇದೆ ನೋಡಿ ಸರ್, 2008 ಮಾಡಲು 4th ಓನರು ಸರ್. FC ಇನ್ಶೂರೆನ್ಸ್ ಎಲ್ಲ ಲ್ಯಾಬ್ಸ್ ಇದೆ. ಓಕೆ, ಆಸ್ ಇಟ್ ಈಸ್ ಕಂಡೀಷನ್ ಅಲ್ಲಿ 1,25,000 ರೂಪಾಯಿ ಕೊಟ್ಬಿಡೋಣ. 1,25,000ಕ್ಕೆ ನಿಮ್ಗೆ 1,25,000 ರೂಪಾಯಿ ಕೊಟ್ಬಿಡೋಣ. ಓಕೆ ಸರ್. ನೆಕ್ಸ್ಟ್ ಒಂದು i20 ಇದೆ ಸರ್. ಸರ್ i20 2009 ಮಾಡಲು ಓನರ್ 4th ಓನರ್ ಆಗಿದ್ದಾರೆ. ಓನರ್ ಮಾತ್ರ ಜಾಸ್ತಿ ಆಗಿದ್ದಾರೆ. ಪೆಟ್ರೋಲ್ ವೇರಿಯಂಟು ಮ್ಯಾಗ್ನಾ. ಓಕೆ, ಗಾಡಿ ತುಂಬ ಚೆನ್ನಾಗಿದೆ ಸರ್. ಇದು ಬಂದು ಒಂದು 2,95,000 ರೂಪಾಯಿ ಕೊಟ್ಬಿಡೋಣ ಸರ್. ಓಕೆ ಸರ್. ನೆಕ್ಸ್ಟ್ ಸರ್. ನೆಕ್ಸ್ಟ್ ತಗೊಳ್ಳಿ ಸರ್, ಕ್ವಿಡ್ ತಗೊಳ್ಳಿ ಸರ್. 2015 ಮಾಡಲು ಸಿಂಗಲ್ ಓನರು, AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಬರುತ್ತೆ. ಓಕೆ ಸರ್, ಅದು ಬಂದು 2,65,000 ರೂಪಾಯಿ ಕೊಡೋಣ ಸರ್. ಓಕೆ ಸರ್. ನೆಕ್ಸ್ಟ್ ವ್ಯಾಗನರ್ ಒಂದಿದೆ ಸರ್ ಪಕ್ಕದಲ್ಲಿ. ಸರ್ ವ್ಯಾಗನರು 2008 ಮಾಡಲು. ಓಕೆ, 2008 ಸಿಂಗಲ್ ಓನರು, ಬರೀ 34,000 ಓಡಿದೆ. 1,90,000 ರೂಪಾಯಿ ಕೊಡೋಣ ಸರ್. FC ಇನ್ಶೂರೆನ್ಸ್ ಎಲ್ಲ ಲ್ಯಾಬ್ಸ್ ಇದೆ. FC ಇನ್ಶೂರೆನ್ಸ್ ಬೇಕಾದ್ರೆ ಮಾಡಿಸ್ಬಿಡೋಣ. 1,90,000 ರೂಪಾಯಿ ಆಗುತ್ತೆ ಸರ್. ಇಲ್ಲಿರೋ ವೆಹಿಕಲಲ್ಲಿ ಕೆಲವೊಂದು ಏನು ಡೀಟೇಲ್ಸ್ ಕೊಟ್ಟಿಲ್ಲ. ಓಕೆ, ಬನ್ನಿ, ಯಾವ ಗಾಡಿ ಬೇಕೋ ನಿಮಗೆ ಸೆಲೆಕ್ಷನ್ ಮಾಡಿ, ಯಾವ ಗಾಡಿ ರೇಟ್ಸ್ ಬೇಕೋ ಹೆಚ್ಚು ಕಡಿಮೆ ರೀಸನಬಲ್ ರೇಟಲ್ಲಿ ಮಾಡಿಕೊಡೋಣ ಸರ್. ಬೇಗ ಬನ್ನಿ, ಯಾಕಂದರೆ ಇಲ್ಲಿ ವಿಡಿಯೋ ಲೆಂತ್ ಆಗೋದಕ್ಕೋಸ್ಕರ ಕಾರಣದಿಂದ ಸ್ವಲ್ಪ ಶಾರ್ಟ್ ಮಾಡಿದ್ವಿ ವೀಡಿಯೋನ. ಸೊ ಡೈರೆಕ್ಟಾಗಿ ಒಂದ್ಸತಿ ವಿಸಿಟ್ ಮಾಡಿ, ಡಿಸ್ಕ್ರಿಪ್ಷನಲ್ಲಿ ಲೊಕೇಶನ್ ಹಾಕಿರ್ತೀನಲ್ಲ, ಆರಾಮಾಗಿ ಲೊಕೇಶನ್ಗೆ ವಿಸಿಟ್ ಮಾಡಿದ ತಕ್ಷಣ ನಿಮ್ಗೆ ಏನಂದರೆ ಎಲ್ಲ ವೆಹಿಕಲ್ಸು ಅವೈಲೇಬಲ್ ಇರುತ್ತೆ. ಸೊ ಯಾವ ವೆಹಿಕಲ್ ಬೇಕೋ ಆರಾಮಾಗಿ, ಅದು ಕಮ್ಮಿ ಬಜೆಟ್, ಅದು ಒಂಥರ ಹೋಲ್ಸೇಲ್ ಪ್ರೈಸಲ್ಲಿ ಅಂತಲೇ ಹೇಳ್ಬೋದು. ಸೊ ಎಷ್ಟು ಬೇಗ ಬರ್ತೀರೋ ಅಷ್ಟು ಬೇಗ ಬನ್ನಿ. ಸೊ ಥ್ಯಾಂಕ್ ಯು ಇಷ್ಟೋ ತನಕ ವೀಡಿಯೋ ನೋಡೋದಕ್ಕೆ.